13 ವರ್ಷದ ಹಿಂದಿನ ಮಾತು. 13 ವರ್ಷದ ಹಿಂದೆ ಪತ್ನಿಯ ಜೊತೆ ಜಗಳ ಮಾಡಿಕೊಂಡು ಇದೇ ದರ್ಶನ್ ಜೈಲು ಕಂಡಿದ್ರು. ಜೈಲಿಗೆ ಹೋಗಿದ್ರು, ಜೈಲಿನಿಂದ ಹೊರಗಡೆ ಬಂದರು. ಅದಾದ್ಮೇಲೆ ಬದಲಾದ್ರ ಏನಾದರೂ ಪಶ್ಚಾತ್ತಾಪ ಆಯ್ತಾ? ಆ ದಿನಗಳಲ್ಲಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿನ ಜೈಲಾಧಿಕಾರಿಗಳು ಏನು ಹೇಳ್ತಾರೆ? ಜೈಲಾಧಿಕಾರಿ ಸತೀಶ್ ಮಾತಾಡಿದ್ದಾರೆ. 13 ವರ್ಷದ ಹಿಂದೆ ನಡೆದಂಥ ಘಟನಾವಳಿಗಳನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿಯ ಜೊತೆಗೆ ಜೈಲಾಧಿಕಾರಿ ಸತೀಶ್ ಮಾತಾಡಿದ್ದಾರೆ. ಏನು ಹೇಳಿದ್ರು ಆ ದಿನಗಳ ಬಗ್ಗೆ ನೋಡೋಣ. ಈಗಿನೆಲ್ಲ ಬೆಳವಣಿಗೆಗಳಿಗೂ ತಮಗೆ ಗೊತ್ತಿದೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನು ಮಾಡಿ ಕೆಲವೊಂದಿಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು. ಆವಾಗ ತಾವು ಅಸಿಸ್ಟೆಂಟ್ ಜೈಲ್ ಸೂಪರಿಂಟೆಂಡೆಂಟ್ ಆಗಿದ್ರಿ. ಆ ಸಂದರ್ಭದಲ್ಲಿ ದರ್ಶನ್ ಅವರ ನಡವಳಿಕೆ ಹೇಗಿತ್ತು? ತುಂಬ ಹತ್ತಿರದಿಂದ ನೋಡಿರ್ತೀವಿ, ಯಾಕಂದ್ರೆ ಜೈಲಾಧಿಕಾರಿ ಅಂದರೆ ಅಲ್ಲಿರುವ ಸಾಕಷ್ಟು ಆರೋಪಿಗಳ ಜೊತೆ ಒಡನಾಟ ಇರುತ್ತೆ. ಅದ್ರ ಬಗ್ಗೆ ಹೇಳುವಂಥದ್ದಾದರೆ ಸರ್, ಆ ಟೈಮಲ್ಲಿ ಅವರ ಹೆಂಡತಿ ಮಕ್ಕಳು ಬರೋ ತನಕ ಸ್ವಲ್ಪ ಡಲ್ ಆಗಿದ್ದರು. ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಂದರು, ಮಗು ಕರ್ಕೊಂಬಂದರು ಜೊತೇಲಿ, ಸಣ್ಣ ಹುಡುಗ ಅವನು ಕರ್ಕೊಂಬಂದಾಗ ಆಕೆನೇ ದರ್ಶನಕ್ಕೆ ಸಮಾಧಾನ ಮಾಡಿದ್ದು. ಫಸ್ಟು ಆಗಿದ್ದಾಯಿತು, ಇನ್ಮೇಲೆ ಚೆನ್ನಾಗಿರೋಣ, ಇವೆಲ್ಲ ಮರ್ತುಬಿಡಿ, ಮಗುಗೋಸ್ಕರ ನಾವೆಲ್ಲ ಜೊತೇಲಿರೋಣ ಅಂದ್ಬಿಟ್ರು ಅಂತ ಹೇಳಿದ್ರು. ಅವಾಗ ದರ್ಶನೂ ಐ ಆಮ್ ವೆರಿ ಸಾರಿ, ಈ ಥರ ಆಗಬಾರ್ದಿತ್ತು. ಸ್ಟಾರ್ ನಟ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು ಸರ್, ಕುಟುಂಬ ಅಂದಾಗ ಕೆಲವೊಂದಿಷ್ಟು ಗಲಾಟೆಗಳಾಗ್ತವೆ. ಒಡೆದ್ರು, ಜೈಲಿಗೆ ಬಂದರು, ಆ ಗಿಲ್ಟ್ ಫೀಲ್ ಏನಾರ ಕಾಡ್ತಿತ್ತ? ತಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಂಡಿದ್ರ? ಹೌದು, ಭಾಳ ಫೀಲು ಸರ್. ಮಗ ಬೆಳೆಯೋ ಮಗ ಇಲ್ಲವನೇ, ಏನಕ್ಕೆ ಹಿಂಗೆ ಮಾಡಿದೆ ಅವತ್ತೊಂದು ದಿವಸ, ಏನಕ್ಕೆ ಹಿಂಗೆ ಆಯಿತು ನಮ್ಮ ಫ್ಯಾಮಿಲಿಲಿ ಅಂತ ಗೊತ್ತಾಗಲಿಲ್ಲ. ಭಾಳ ಫೀಲ್ ಆಗ್ತಾಯಿದೆ. ನಾನು ಇನ್ನು ಮುಂದೆ ಹೋದಾಗ ಮಾತ್ರ ನನ್ನ ಮಗನೂ ನನ್ನ ಮಿಸ್ಸಸ್ನೂ ನಾನು ಭಾಳ ಚೆನ್ನಾಗಿ ನೋಡ್ತೇನೆ ಸರ್. ನಾನು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರ್ ಅವ್ರನ್ನ ನೋಡಿದ್ರಿ, ಬೇಲ್ ಸಿಕ್ತು, ಹೊರಗೆ ಬಂದರು. ಹೊರಗೆ ಬಂದಂಥ ಸಂದರ್ಭದಲ್ಲಿ ಒಂದು ಪದವನ್ನು ಹೇಳಿ ಹೋದ್ರು ಅನ್ನಂತೂ. ಆ ಪದನೇ ಈಗ ಅವರಿಗೆ ಮತ್ತೆ ಮುಳುವಾಗಿದೆ ಅನ್ನೋಂಥದ್ದು. ಏನು ಸರ್ ಆ ಸನ್ನಿವೇಶ ಏನು ಅಂತ? ಸರ್ ಬಿಡುಗಡೆ ಆಯಿತು, ಅವ್ರು ಲಾಯರ್ ಬಂದಿದ್ದರು, ಎಲ್ಲ ಬಂದಿದ್ದರು. ಸರಿ, ಅವ್ರಿಗೆ ಹೋಗೋ ಟೈಮಲ್ಲಿ ಏನಾಯ್ತು ಅಂದರೆ, ಸ್ಟಾಫು ಎಲ್ಲ ನಾವೆಲ್ಲ ಎದುರುಗಡೆ ನಿಂತಿದ್ವಲ್ಲ, ಗೇಟ್ ತನಕ ಬಿಡಬೇಕಲ್ಲ, ಅಲ್ಲಿ ತನಕ ಹೋಗ್ಬೇಕಾದಾಗ ಎಲ್ಲರೂ ನಂಗೆ ಸಹಾಯ ಮಾಡಿದ್ದೀರಿ, ನನಗೆ ಇನ್ನು ಮುಂದೆ ಯಾವತ್ತು ಇದು ಮಾಡಲ್ಲ, ಬರ್ತೀನಿ ಅಂತ ಎಲ್ರಿಗೂ ಕೈ ಮುಗಿದಿದ್ದು. ಆ ಟೈಮಲ್ಲಿ ನಾವು ಇವ್ರನ್ನ ಹೊರಗಡೆ ಕಳಿಸೋದು ಒಂದೇ ದೊಡ್ಡದಿತ್ತು. ಆಮೇಲಿಂದ ಯೋಚನೆ ಮಾಡ್ತಾಯಿದ್ವಿ, ಯಾಕೆ ಈ ಮನುಷ್ಯ ಬಿಡು, ಹೋಗಿ ಬರ್ತೀನಿ ಅನ್ನೋದು ಎಲ್ರಿಗೂ ಕಾಮನ್ ಆಗಿಬಿಟ್ಟೈತೆ ಅಂತ. ಈಗ ತಿರ್ಗಾ ಒಳಗಡೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತ ತೋರಿಸ್ದಾಗ ಕಾಕತಾಳಿ ಏನೋ ಪಾಪ ಆ ವ್ಯಕ್ತಿ ತಿರ್ಗಾ ಬಂದ್ರಲ್ಲ, ಇಷ್ಟೊಂದು ದಾನ ಧರ್ಮ ಮಾಡಿ ಎಲ್ಲ ಪ್ರಾಣಿಗಳ ಬಗ್ಗೆ ಎಲ್ಲರ ಬಗ್ಗೆನೂ ಅನುಕಂಪ ತೋರಿ ಎಲ್ಲ ಮಾಡ್ತಿದ್ದಂಥ ವ್ಯಕ್ತಿ ಈ ಕೇಸು ಯಾಕೆ ಇವ್ರಿಗೆ ಸಿಗಾಕೊಂತು? ಅಲ್ಲ ಸರ್, ಅಂದರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತು ಮತ್ತೆ ಅವ್ರಿಗೆ ಮುಳುವಾಯ್ತಾ? 13 ವರ್ಷಗಳ ನಂತರ ಮತ್ತೆ ಅದೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ವಿಧಿ ಅದಷ್ಟು ಮಾತ್ರ ಹೇಳ್ಬಾರ್ದು. ಗೊತ್ತಿರೋ ಕಾಕತಾಳಿಯ ಅವ್ರು ಅಂದ್ಬಿಟ್ಟವ್ರೆ, ಈಗ ಬಂದಿದ್ದಾರೆ, ಇವೆರಡಕ್ಕೂ ಮ್ಯಾಚ್ ಆಗ್ತಾಯಿದೆ. ಅವತ್ತು ಹೋಗಿ ಬರ್ತೀನಿ ಅಂದಿದ್ದು, ತಿರ್ಗಾ ವಾಪಸ್ ಬಂದಿದ್ದು. ಓಕೆ ಸರ್, ಅಂದರೆ ಪತ್ನಿ ಮೇಲೆ ಹಲ್ಲೆಯನ್ನು ಮಾಡಿ ಜೈಲು ಸೇರಿದ್ರು, ಅವಾಗ ತಾವು ಅಧಿಕಾರಿಯಾಗಿದ್ರಿ. ಈಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೈಲು ಸೇರಿ ಈಗ ರಿಟೈರ್ಡ್ ಆಗಿದ್ರಿ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ದೀರಿ, ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ದರ್ಶನ್ ಮತ್ತೆ ಜೈಲಿಗೆ ಹೋಗಿರೋರ ಬಗ್ಗೆ ತಾವೇನು ಹೇಳ್ತೀರಾ ಅನ್ನುವಂಥದ್ದು? ಸರ್, ಆತ ಮಾಡಿದಾರೋ ಇಲ್ಲ ಜೊತೆಯವ್ರು ಮಾಡಿದಾರೋ ಇನ್ವಾಲ್ವ್ ಆಗಿದ್ದಾರೋ ಏನೂ ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇರೋದು. ಬಟ್ ಏನೇ ಆಗಲಿ, ಆ ಥರ ಏನಾದರೂ ಒಂದು ವೇಳೆ ಇವರು ಸೇರಿದ್ದೇ ಆಗಿದರೆ ಅದು ತಪ್ಪು. ಸೇರಿಲ್ಲ ಅಂತ ಹೇಳಿದ್ರೆ ಆದಷ್ಟು ಜಲ್ದಿ ಹೊರಗಡೆ ಬಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಇಂದಿನಿಂದೆಲ್ಲ ಮರೆತು ಮುಂದೆ ಚೆನ್ನಾಗಿರಲಿ. ಇದಿಷ್ಟು ಕೂಡ ನಿವೃತ್ತ ಜೈಲಧಿಕಾರಿ ಸತೀಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.